ಮೇಡಮ್ ಈಗ ಎಲ್ಲ ಕಡೆನೂ ಸಮಸ್ಯೆ ಆಗಿದೆ. ಈಗ ಕಾಫಿ ಟೀ ಕುಡಿಯೋಕೆ ಹೋದಾಗ ಎಲ್ ಪಿ ಜಿದು ಅಂತ ಹೇಳ್ತಾರೆ. ಒಂದು ಯಾವುದಾರ ಸಾಮಾನು ತರಕ್ಕೆ ಹೋದ್ರು ಸರ್ ಇವಾಗ ಎಲ್ ಪಿ ಜಿ ರೇಟ್ ಜಾಸ್ತಿ ಆಗಿದೆ, ರೇಟ್ ಮಾಡಿದ್ದೀವಿ. ಮನೆ ಬೆಳಗ್ಗೆ ಇಡ್ಲಿ ಸಾಂಬಾರು ತೊಗೊಳಕ್ಕೆ ಹೋದಾಗಲೂ ಇವಾಗ ಏನಮ್ಮ ಬೆಳಗ್ಗೆ ಒಂದು ಇಡ್ಲಿ ಇದ್ದಿತ್ತು ಡಬಲ್ ಆಗಿದೆಯಲ್ಲಮ್ಮ ಅಂದರೆ ಸರ್ ಎಲ್ ಪಿ ಜಿ ಇಲ್ಲ ಸರ್, ನಾವೆಲ್ಲ ಇದರಲ್ಲಿ ಮಾಡ್ಕೊಂಡು ತೊಗೊಂಬರ್ಬೇಕು ಅಂತ ಇದೆ. ಈಗ ತುಂಬ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆ ತುಂಬ ಸಮಸ್ಯೆ ಆಗಿದೆ ಮೇಡಮ್. ಇದನ್ನ ಸರ್ಕಾರ ಆಗಲಿ ಯಾರಾಗಲಿ ಬೇಗ ಬಗೆಹರಿಸಿದ್ರೆ ಒಳ್ಳೆಯದು. ಮುಂದೆ ಈ ಥರ ಸಮಸ್ಯೆ ಬರಬಾರ್ದಂಗೆ ನಾವು ಹೇಳ್ತಾ ಇದ್ದೀವಿ ಮೇಡಮ್. ಹೌದು ಮೇಡಮ್. ಇವಾಗ ನಾವೀಗ ಏನು ನಂಬರ್ ಕೊಟ್ಟಿದ್ರಲ್ಲ ಈಗ ಅದು ವರ್ಕ್ ಆಗ್ತಿಲ್ಲ, ಬ್ಲಾಕ್ ಆಗಿದೆ ಅದು. ಈಗ ನಾವು ಹೋಗಿ ಅಂಗಡಿ ಕೇಳಕ್ಕೆ ಹೋದಾಗ ನೀವು ರಾತ್ರಿ 12 ಗಂಟೆಗೆ ಮಾಡಿ ಅಂತ ಹೇಳ್ತಾರೆ. ಹೌದು ಆಫೀಸ್ಗೆ ಹೋಗಿ ಅವ್ರೇನು ಹೇಳಿದರು, ಈಗ ಇಲ್ಲ ಸರ್ ಸಮಸ್ಯೆ ಆಗಿದೆ, ಈಗ 1 ತಿಂಗಳು ಆಗಬೇಕು, ಈಗ ನೀವು ಈ 20 ಡೇಸ್ ಆದಮೇಲೆ ನೀವು ಬುಕ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಪುನಃ ನೈಟಲ್ಲಿ 20 ಡೇಸ್ ಆಗಿದೆ ನಮಗೆ ಬುಕ್ ಮಾಡಿದೆ, ಅದು ಬ್ಲಾಕ್ ಮಾಡಿದ್ದಾರೆ ನಂಬರು. ಈಗ ನಾವು ಅಲ್ಲಿ ಹೋಗಿ ನಾವು ಯಾರು ಸಂಬಂಧಪಟ್ಟ ಯಾವಾಗ ಆಗ್ತಾಯಿದ್ದಾರೆ ಕೇಳಿದಾಗ ಸರ್ ಅದು ಅಲ್ಲಿ ವರ್ಕ್ ಆಗ್ತಾಯಿಲ್ಲ, ಬೇರೆ ನಂಬರ್ ಕೊಡ್ತೀನಿ ನೀವು ಅದಕ್ಕೆ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಈಗ ನಾವು 12 ಗಂಟೆ ರಾತ್ರಿ ಮಾಡ್ತಾಯಿದ್ರೆ ಅದು ಜಾಸ್ತಿ ಇನ್ನೂ ವ್ಯಾಪ್ತಿಯಲ್ಲಿರ್ತಾರೆ ಅಂತ ಬರ್ತದೆ. ಸಮಸ್ಯೆ ಆಗಿದೆ ಮೇಡಮ್. 12 ಗಂಟೆ ಒಂದು ಗ್ಯಾಸ್ಗೋಸ್ಕರ ಕಾಯಬೇಕು. ಗುಜರಾತಿಂದ ಮಂಗಳೂರಿಗೆ ಒಂದು ಲೋಡ್ ಹಡಗಿನಿಂದ LPG ಸಿಲಿಂಡರ್ ಬಂದಿದೆ. ಈಗ ಆ ಸಮಸ್ಯೆ ಬರೋದಿಲ್ಲ ಅಂತ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಅದಕ್ಕೇನು ಹೇಳ್ತೀರಾ ಸರ್ ತಾವು? ಬಂದರೆ ಒಳ್ಳೆಯದು ಮೇಡಮ್. ನಮ್ಮಂಥ ಇವರಿಗೆ ಇದಕ್ಕೆ ಅನುಕೂಲ ಮಾಡಿಕೊಟ್ಟು ತುಂಬ ಖುಷಿ ಅನಿಸುತ್ತೆ. ಆದಷ್ಟು ಮಾಡಬೇಕು. ಸರ್ಕಾರ ಆಗಲಿ, ನಮ್ಮ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ನಮಗೆ ಮಾಡಿಕೊಟ್ರೆ ನಮ್ಮಂಥವ್ರಿಗೆ ಒಂದು ಸ್ವಲ್ಪ ಏನೋ ಮಾಡಿದ್ದಾರೆ ಅಂತ ಇದು ಮಾಡ್ತೀವಿ. ನಮಗೆ ಆದಷ್ಟು ಹೇಳ್ತಾ ಇದ್ದಾರೆ, ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ. ಈಗ ಮಂಗಳೂರಿಗೆ ಇದರಲ್ಲಿ ಬರ್ತಾ ಇದೆ, ನಮ್ಮ ಇಂಡಿಯಾಗೆ 2-3 ಇದು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ. ಬಂದರೆ ತುಂಬ ನಮ್ಗೆ ಅನುಕೂಲ ಆಗ್ತದೆ ಮೇಡಮ್. ನಮ್ಮ ಗ್ರಾಹಕರಿಗೆ ಒಂದು ಒಳ್ಳೆಯ ರಿಸಲ್ಟ್ ಬಂದರೆ ಒಳ್ಳೇದು ಮೇಡಮ್. ಬಂದಿರೋದ್ರಲ್ಲಿ ಸ್ವಲ್ಪನಾರ ಗ್ಯಾರಂಟಿ ಆಗುತ್ತೆ. ಈಗ ಕರ್ನಾಟಕದ ತುಂಬ ಜನಸಂಖ್ಯೆ ಜಾಸ್ತಿ ಅವರೇ, ಹಂಗಲ್ಲ, ಎಲ್ಲರಿಗೂ ಸಾಲಲ್ಲ. ಈ ಬ್ಲ್ಯಾಕ್ ಮಾರೋರ್ಗೆ ಅನುಕೂಲ ಆಯ್ತದೆ. ಮಧ್ಯೆ ನಮ್ಮಂಥವ್ರು ಇವತ್ತು ಬುಕ್ ಮಾಡಿದ್ರೆ ಇನ್ನು 20 ದಿವಸ ಕಾಯಬೇಕು. ಇನ್ನೂ ಮಾಡಿಲ್ಲ. ನೆನ್ನೆ ಮುಗಿದೋಯ್ತು ಮನೇಲಿ ಗ್ಯಾಸು. ಮಾಡಿದ್ರೆ 20 ದಿವಸ ಆಗುತ್ತೆ ಅಂದರು. ನಾವು ಇನ್ನೂ ಬುಕ್ ಮಾಡಿಲ್ಲ. ಇಲ್ಲ ಮೇಡಮ್, ನಾವು ಎಲ್ಲೂ ಹೋಗಲ್ಲ. ನಾವೆಲ್ಲ ರಿಟೈರ್ಡ್ ಪರ್ಸನ್ನು ಕೂತಿರ್ತೀವಿ. ಮಕ್ಳಿಗೆ ಹೇಳೋದು ಮಾಡಿಸೋದು. ಈ ಸಮಸ್ಯೆ ಮೇಡಮ್ ಇನ್ನೂ 1 ವಾರ ಆಗುತ್ತೆ ಮೇಡಮ್, ಅದು ಬಗೆಹರಿತದೆ. ಆ ಎರಡು ಹಡಗಲ್ಲಿ ಬಂದರೆ ಎಷ್ಟು ಮಹಾ ಸಾಕಾಗುತ್ತೆ ಇಡೀ ಅಲ್ವಾ? ಬೆಂಗಳೂರು ಕರ್ನಾಟಕ ಜನಕ್ಕೆ ಯಾವ ಮೂಲೆಗೆ ಅದು ಸಾಕಾಗಲ್ಲ. ಎಲ್ಲ ಏನು ಗೊತ್ತಾ, ದಿನ ನಾವು ಊಟ ಮಾಡ್ದಂಗೆ ಅಕ್ಕಿಗೆ ಲೆಕ್ಕ ಇಡೋಕ್ಕಾಗತ್ತಾ? ಅಡುಗೆ ಮಾಡ್ತಿರ್ತೀವಿ, ಡಬ್ಬ ಖಾಲಿ ಆಗುತ್ತೆ, ತಂದು ತುಂಬ್ತೀವಿ ಅಲ್ವಾ? ಸೇಮ್ ಗ್ಯಾಸು ಅಷ್ಟೇ. ಕರ್ನಾಟಕದ ಎಲ್ಲಾ ಕಡೆಗೂ ಇದೇ ಒಂದು ಸಮಸ್ಯೆ ಕಾಡ್ತಾ ಇರುವಂತದ್ದು. ಈಗ ಎಷ್ಟು ಪರಿಣಾಮ ಬೀರಿದೆ ಅಂತ ಅನಿಸ್ತದೆ ನಿಮಗೆ? ಎಲ್ರಿಗೂ ತೊಂದರೆ ಆಗ್ತಾ ಇದೆ. 1 to ಡಬಲ್ ಚಾರ್ಜು, 1 to ಟ್ರಿಬಲ್ ಚಾರ್ಜು. ಅವ್ರು ಹೇಳಿದ್ದೇ ರೇಟು ಸಿಲಿಂಡ್ರಿಗೆ. ಈಗ 500 ಇರೋದು 1000 ಅಂದ್ರೂ ಕೊಟ್ಟು ತೊಗೊಳಕ್ಕೆ ರೆಡಿಯಾಗಿದ್ದಾರೆ. ಅಡುಗೆ ಊಟ ತಿಂಡಿ ಮಾಡದೇ ಇರೋಕ್ಕಾಗತ್ತಾ? ಕೊಟ್ಟು ತೊಗೊಳಕ್ಕೆ ರೆಡಿ ಇರ್ತಾರೆ. ಎಲ್ರಿಗೂ ತೊಂದರೆ. ನಮ್ದು 2 ಬಂದುಬಿಟ್ಟಿದೆ. ನಾವು ಡಬ್ಬಲ್ ಇಟ್ಕೊಂಡಿದ್ದೀವಿ. ಒಂದು ರನ್ನಿಂಗಲ್ಲಿದೆ, ಇನ್ನೊಂದು ಸ್ಟಾಕ್ ಇಟ್ಟಿರ್ತೀವಿ. 2 ರೆಡಿ ಇದೆ. ಅದರಿಂದ ಸದ್ಯಕ್ಕೆ ತೊಂದರೆ ಇಲ್ಲ. ನಾನು ಒಬ್ಬಳೇ ಇರೋದು ಮನೆಯಲ್ಲಿ. ನಿಧಾನದಲ್ಲಿ ಖರ್ಚಾಗುತ್ತೆ, ನಮಗೆ ತೊಂದರೆ ಇಲ್ಲ. ಕಷ್ಟ ಆಗುತ್ತೆ ಅಂತಂದರೆ ಇದು ಬಂದರೆ ವಾಸಿ ಎಲ್ಲರಿಗೂ ಸಾಕಾಗುತ್ತೆ. ಬರಬೇಕು, ಇನ್ಮೇಲೆ ಬರ್ಬೋದು ಅನಿಸುತ್ತೆ. ಈ ಯುದ್ಧ ಮುಗಿದ ಮೇಲೆ ಬರ್ಬೋದು. ಸ್ವಲ್ಪ ಕಾಣಲ್ಲ, ಹೌದು. ಆದರೂ ಮೋದಿ ತರಿಸ್ಬೋದು. ಮೋದಿ ತರಿಸ್ತಾರೆ. ಹೆಂಗೂ ಅವ್ರನ್ನ ಬಿಟ್ಟಿದ್ದಾರಲ್ವಾ, ಇಂಡಿಯಾದ ಹಡಗನ್ನು ಬಿಟ್ಬಿಟ್ಟಿದ್ದಾರೆ ಅವರು. ಅದರಿಂದ ಅಷ್ಟು ತೊಂದರೆ ಬರಲಿಕ್ಕಿಲ್ಲ. ಏನೋ ಅಂದರೆ ಈ ಪಾಲಿಟಿಕ್ಸಿಂದ ಸ್ವಲ್ಪ ಅದು ಆಗ್ತಾ ಇದೆ. ಈ ಥರ ಶಾರ್ಟೇಜ್ ಬರೋಂಗೆ ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ಬೇರೆ ಇನ್ನು ಹಡಗುಗಳ ಮುಖಾಂತರ ಬರ್ತವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ದೊಡ್ಡ ಸಮಸ್ಯೆ ಆಗಿದೆ. ಅದು ಬಂದಿಲ್ಲ ಅಂದ್ರೆ ಎಷ್ಟು ಜನಕ್ಕೆ ಬರೋ ಥರ ಇಲ್ವಾ? ಬರುತ್ತೆ ರೀ, ಸ್ವಲ್ಪ ತರಿಸ್ತಾ ಇದ್ದಾರೆ. ಬರುತ್ತೆ. ಅದೇನೋ ಸೃಷ್ಟಿ ಆಗ್ತಾ ಇದೆ. ಸುಮ್ಮನೆ ಪಾಲಿಟಿಕ್ಸ್ ಹಂಗೆ ಮಾಡ್ತಾ ಇದ್ದಾರೆ ಅಷ್ಟೇನೆ. ಇಲ್ಲ ಅಂತೇಳಿ ಕೊರತೆ ಇದೆ ಅಂತೇಳಿ ಅಂತ ಇದ್ದಾರೆ ಅಷ್ಟೇ. ಇದು ಜನಸಾಮಾನ್ಯರಿಗೆ ಎಷ್ಟು ಹೊಡೆತ ಬೀಳುತ್ತೆ? ಹೊಡೆತ ಬರುತ್ತೆ. ಬಂದ್ರೆ ಮೇನೆ ಅದು ಸ್ವಲ್ಪ ಆಗ್ಬೋದು, ಕಷ್ಟ ಆಗ್ಬೋದು, ಇಲ್ಲ ಅಂತಿಲ್ಲ. ಸುಧಾರಿಸ್ಕೋಬೇಕು. ಬರೋ ತನಕ ಅಷ್ಟೇ. ಉಪಯೋಗಿಸ್ತಾ ಇದ್ದಾರೆ, ನಡೀತಾ ಇದೆ. ಇನ್ನು 1 or 2 months ನಡಿಬೋದು ಹಿಂಗೆ. ಆಮೇಲೆ ಎಲ್ರಿಗೂ ಪ್ರಾಬ್ಲಮ್ಮೇನೆ. ಪ್ರತಿಯೊಬ್ಬರಿಗೂ ಹೊಡೆದಾಟ. ಇನ್ನು ಸ್ಟ್ರೈಕ್ಗಳೇ ಶುರುವಾಗುತ್ತೆ ಅಂದಾನೆ ಅಲ್ವಾ? ಕಷ್ಟ ಆಗುತ್ತೆ.